ಪಂಚಾಯತ್ ರಾಜ್ ಸಚಿವರ ತವರು ಜಿಲ್ಲೆಯಲ್ಲೇ ವಿಬಿಜಿ ರಾಮ್ಜಿ ಹಣ ಸರಿಯಾಗಿ ಕೊಡ್ತಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಕಡಿಮೆ ಹಣ ನೀಡುತ್ತಿರುವಂತಹ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಕೂಡ ಹಾಕಲಾಗಿದೆ. ಬೀದರ್ ತಾಲೂಕಿನ ಚಾಂಬೋಳ ಗ್ರಾಮ ಪಂಚಾಯತ್ ಕಚೇರಿಗೆ ಗ್ರಾಮಸ್ಥರು ಇದೀಗ ಮುತ್ತಿಗೆ ಹಾಕಿದ್ದಾರೆ. ಪಂಚಾಯತ್ ಕಚೇರಿಗೆ ಗ್ರಾಮಸ್ಥರ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಲಿಕೆ ಗುದ್ದಲಿಗಳ ಸಮೇತ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಗ್ರಾಮಸ್ಥರು 380 ರೂಪಾಯಿ ಬದಲು 150 ರೂಪಾಯಿ ಕೊಡ್ತಿರುವುದಾಗಿ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಲಾಗ್ತದೆ. ಗಟ್ಟಿ ಜಾಗದಲ್ಲಿ ನಮ್ಮನ್ನ ಕೆಲಸಕ್ಕೆ ಹಚ್ತಾರೆ, ಅಲ್ಲಿ ಕಡಿಮೆ ಮಣ್ಣು ತೆಗೆದಿದ್ದೀರಿ ಅನ್ನುತ್ತಾ ನಮಗೆ ಕೈಕಾಲು ನೋವು ಮಾಡಿಕೊಂಡು ಕೆಲಸ ಮಾಡಿದ್ರು ಕೂಡ ನಮಗೆ ಹಣ ಕೊಡ್ತಿಲ್ಲ. ಸರ್ಕಾರ ನೀಡುವ ಹಣವನ್ನ ನಮಗೆ ಸರಿಯಾಗಿ ಕೊಡಿ ಎಂದು ಗ್ರಾಮಸ್ಥರು ಇದೀಗ ಒತ್ತಾಯ ಮಾಡ್ತಾ ಇದ್ದಾರೆ. ನಮಗೆ ಹಣ ಕಡಿಮೆ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಗರಿಬರಿಗೆ ಎಲ್ಲರೂ ಅವರಿಗೆ ಕೊಟ್ಟಾಗ್ರಿ ಹೋಗಲ್ಲ ಗರಿಬರ ಕಡೆ ಒಂದು ರೂಪಾಯಿ ರೊಕ್ಕ ಹಾಕಲ್ಲ ಉಂಟು 1 ಕಿಲೋ ಹಣ್ಣಿ ಬರಲ್ಲ ಪಂಚದರಿಗೆ ಎಲ್ಲರಿಗೂ 10 ಮಂದಿ ಎಲ್ಲ ಪಂಚದರಿಗೆ 10 ಮಂದಿ ಒಳಗೆ ಹಾಕ್ರಿ ನೀವು ಯಾವ ಹಾಕಿರಲ್ಲ ಪಂಚದವ್ರು ಹಾಕ್ರಿ ಎಲ್ಲರಿಗೆ ಒಂದಿನಾಗೂ ಒಂದು ಯಾರಿಗೆ ಹಾಲು ಕೂಡ ಹೊಂಟವ ಅವರು ಅವರು 1 ಕಿಲೋ ಎಣ್ಣೆ ಬರುವಂಟು ದಿನ ಪಿರ ಮಾಡ್ಕೊಂತೀರಿ ಗರಿಬ್ ಎಣ್ಣೆ ತಿನ್ಬೇಕು ಯಾರು ಮಾಡ್ಬೇಕು ₹4,000 ಹಂಗೆ ಬಂದು ₹1,000 ಆಗ್ಲತ್ತಾವ ಇವ್ರೊಬ್ಬ ಮನೆಗೆ ನಿಂತ್ಕೊಂಡು ಸರ್ಕಾರ ಕೊಡ್ಲತ್ತಾನ ಅಂತ ನಮಗೆ ಗರಿಬರ ಕಡೆ ಸರ್ಕಾರ ಕೊಡ್ಲತ್ತಾನ ಇವತ್ತು ನಮ್ಮ ಕೂರ್ರಿ ನೀವು ಹೋಗಿ ಹಾಕ್ಬೇಡ್ರಿ ರೊಕ್ಕ ಹಾಕ್ಬೇಡ್ರಿ ನೀವು ರೊಕ್ಕ ಹಾಕ್ಬೇಡ್ರಿ ನೀವು ಸರ್ 1 ಕಿಲೋ ಎಣ್ಣೆ ತರಲ್ಲ ಹೋದ್ರೆ ಆಗ್ಯದ ಯಾರಿಗೂ ಕೊಡ್ಬೇಕಂತ ನಾವೇನ್ ನಾ ಮನುಷ್ಯರ ನಿಮ್ಮ ಮನೇಲಿಂದ ಕೊಡ್ಲತ್ತೀರಿ ಗೌರ್ಮೆಂಟ್ ಕೊಡ್ಲತ್ತದ ಗೌರ್ಮೆಂಟ್ ಕೆಲಸ ಹಚ್ಚಲತ್ತೀರಿ ನಾವು ಏಟ್ ಮಾಡಿದ್ರು 2 ಫೀಟ್ ಆದ್ರೂ ಬಂದು 1.5 ಫೀಟ್ ಈಟ ಆಗಲ್ ಇದಕ್ಕೆ 20 पड़ता की 10 पड़ता की कितना पड़ता की बिल कितना होता की अंतर इदे न्याय अದ ಗೌರ್ಮೆಂಟ್ ಏನಾದ್ರು ಮಣ್ಲಿಂದ ಕುಳ್ಳತ್ತದ ಏನಾದ್ರು ಮಣ್ಲಿಂದ ತಂದು ಕುಳ್ಳತ್ತಾರ ಹ್ಯಾಂಗ ಕುಳ್ಳತ್ತಾರ ಹೇಳ್ರಿ ಮತ್ತೆ ನಾವು ದುನಿಯಾ ಹೊಟ್ಟೆಗೆ ಅನ್ನ ತಿಂಬದಂಗ ಒಬ್ಬರು ನೋಡು ಒಬ್ಬರು ಒಂದು ಊರಿಗೆ ಹೋದಟ್ಟ ಹಾದಿ ಅದ ಅದು ಈಗ ಟ್ಯಾಕ್ಟರಿ ಕಟ್ಕೊಂಡ್ ಬಂದಿದ್ದ ನಾವು ಈಗ ಟ್ಯಾಕ್ಟರಿ ಕಟ್ಕೊಂಡ್ ಬಂದೆ ಹೊಟ್ಟೆಗೆ ಅನ್ನ ತಿಲ್ಲದ ಈಡು ದೀಡ್ಸೆ ಯಾ ನಮ್ಮನೆ ಹಾಕ್ರು ಯಾ ಹಿಸಾಬ್ನ ಹಾಕ್ರು 5 ಕಿಲೋ ಸಕ್ಕರೆ ತರಕ್ ಹೋದ್ರೆ 70 ರೂಪಾಯಿ ಆಗ್ಯದ ಈಗ ಏಟಾಗ್ಯದ ನಿಮ್ಗೆ ಗೊತ್ತಾಗದಲ್ಲ ಸಕ್ಕರೆ 5 ಕಿಲೋದ 70 ರೂಪಾಯಿ ಆಗ್ಲತ್ತದ ಅರ್ಧ ಕಿಲೋ 70 ರೂಪಾಯಿ ಅದ ಜಾಸ್ತಿ ಮಾತಾಡ್ತಿದ್ದಮ್ಮ ವಿಕಾಸ್ ಪೌಡಿ ಅಲ್ಲ ನಿಮ್ಮ ಪಂಚಾಯತ್ ಕುಡ್ದೇವಮ್ಮ ನೀ ಆಗೋದು ಬಾ ಅಂತ ನಮ್ಗೆ ತರ್ಕಸ್ತೀರಿ ಕೆಲ್ಸಕ್ಕೆ ಬರ್ಬೇಡ್ರಿ इनको ज्यादा पार ಕೆಲಸಕ್ಕೂ ಕಾಮಕ್ಕೂ नको बोले उनको सब काम क्या क्या लाते उनको जब गए तो उनको काम को बोलंತೀರಿ ಹಿಂಗಂತೀರಿ ಧಾರ್ ಕರಿ ಧಾರ್ ಕರಿ ಹೇಳ್ತೀರಿ ನೀವು ಜಡ್ಪಿ ಹೋಯ್ತಾ ಅಂದ್ರೆ ಜಡ್ಪಿ ಹೋಯ್ತಾ ಅಂದ್ರೆ ಹೋಗಿ ಅಲ್ಲಿ ಬಂತು ಅಲ್ಲಿ ಹೋಗಂತೀರಿ ಇದೇ ಅಜ್ಜೈ ಮಾತಾಡೋದು ಏನ್ ಮಾತಾಡ್ತೀರಿ ನಮ್ಗೆ ನಾಲ್ಕು ಅಕ್ಷರ ಬರಲ್ಲ ಅಂತ ಈ ರೀತಿ ಮಾತಾಡೋದು ಮೆತ್ತಗದ ತೋರಿಸಬೇಕಲ್ಲ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅವರ ತವರು ಜಿಲ್ಲೆಯಲ್ಲಿ ವಿಬಿ ರಾಮ್ಜಿ ಪ್ರತಿದಿನ ಕೂಲಿ ಕೊಡ್ತಾರೆ. ಈ ಕೂಲಿ ಹಣದಲ್ಲಿ ಕಡಿತವಾಗ್ತಿದೆ ಅಂತ ಆರೋಪಿಸಿ ಏನು ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿರೋ ಘಟನೆ ಬೀದರ್ನ ಚಾಂಬೋಳ್ ಗ್ರಾಮ ಪಂಚಾಯತಿ
ಗ್ರಾಮದಲ್ಲಿ ನಡೆದಿದೆ. ಚಾಂಬೋಳ ಗ್ರಾಮ ಪಂಚಾಯತಿ ಎದುರುಗಡೆ ಏನು VBG ರಾಮ್ಜಿ ಕೂಲಿ ಕಾರ್ಮಿಕರು ಅಂದರೆ ಉದ್ಯೋಗ ಖಾತ್ರಿ ಅಂತ ಏನು ಹೇಳ್ತೀವಿ, ಈ ಕೂಲಿ ಕೆಲಸಕ್ಕೆ ಹೋದಂಥ ಕೂಲಿ ಕಾರ್ಮಿಕರು ಸೀದಾ ಪಂಚಾಯತ್ ಕಚೇರಿಗೆ ಬಂದು ಆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಏನು ಏನು 380 ರೂಪಾಯಿ ಸರ್ಕಾರದಿಂದ ನೀಡಬೇಕು, ಆದರೆ ನಮಗೆ 380 ನೀಡ್ತಿಲ್ಲ, ಕೇವಲ 150 ರೂಪಾಯಿ ನೀಡ್ತಿದ್ದಾರೆ ಅಂತೇಳಿ ಆರೋಪಿಸಿ ಗ್ರಾಮಸ್ಥರೆಲ್ಲರೂ ಪಂಚಾಯತ್ ಕಚೇರಿ ಎದುರುಗಡೆ ಬಂದು ಧಿಕ್ಕಾರವನ್ನು ಕೂಗಿ ತಮ್ಮ ಏನು ಕೆಲಸದ ಬೇಕಾದಂಥ ಅಗತ್ಯ ವಸ್ತುಗಳನ್ನ ತಂದು ಇಲ್ಲಿ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ. ಏನು ಸರ್, ಎದಕ್ಕೆ ಹೋರಾಟ ಮಾಡಕ್ತೀರಿ, ಇಲ್ಲಿ ಯಾಕೆ ಬಂದಿರಿ? ನಾವು ಯಾಕೆ ಹೋರಾಟ ಮಾಡಿದೇವು ಅಂದ್ರೆ ನಮಗೆ ದುಡ್ಡು ಕಡಿಮೆ ಹಾಕಿಲ್ಲದಿರ ಅವರು 4,000 ಇದ್ರೆ 400 ಇದ್ರೆ 150 ರೂಪಾಯಿ ನಮಗೆ ಕೆಲಸಕ್ಕೆ ಹಾಕ್ಲತ್ತಾರ ಅವರು. ಮತ್ತೇನದಂದ್ರೆ ನಮಗೆ 4 ಕಿಲೋಮೀಟ್ರ್ ಕೆಲಸಕ್ಕೆ ಒಯ್ಲತ್ತಾರ ಅವರು. 4 ಕಿಲೋಮೀಟ್ರ್ ಕೆಲಸಕ್ಕೆ ಒಯ್ದ್ರೆ ಅಲ್ಲಿ ಏನದಂದ್ರೆ ಗಟ್ಟಿ ಹೊಂಟದಾಡಿ, ಆ ಗಟ್ಟಿದಾಗ ಏನದಂದ್ರೆ ಕಮ್ಮಿ ಹೊಂಟಿದೆ. ಅವ್ರು ಏನದಂದ್ರೆ ನಮಗೆ ನಾವು ಮೆತ್ತು ತೋರಿಸ್ರಿ, ನಾವು ಏಟದ ನಿಮ್ಮದು ಒಟ್ಟು ಹೊಡಿತೇವಂತ ನಾವು ನಿಲ್ದೆವು. ಇಲ್ಲ ಇದೇ ಜಾಗದಾಗ ಹೊಡ್ಯದ ನಿಮಗೆ ಅಂದ್ರೆ ನಾವು ಹೊಡ್ಕೊಂಡು ಕೈ ಕಾಲಿಗೆ ಮತ್ತು ತಲೆ ಎಲ್ಲ ಹತ್ಲತ್ತದ. ಅದ್ರ ಕಡೆ ನಾವು ಒಟ್ಟು ಹೊಡೆದಿಲ್ಲ. ಅವ್ರ ದುಡ್ಡು ಏನದಂದ್ರೆ ಇಟ್ಟು ಹಾಕ್ತೇವೆ, ಮಾಡಿದ್ರೆ ಮಾಡಿರಿ, ಹಾಂ ಇದ್ರೆ ಇಲ್ಲ ಅಂತಂತ ಅವ್ರಲ್ಲತ್ತಾರ. ಅಂದ್ರೆ ನಾವೇನು ಮಾಡಿದೆವು, ನಮ್ಮ ವಸ್ತುಗಳು ತೊಗೊಂಡು ಅವ್ರ ಅಕೌಂಟ್ಗೆ ಹಾಕ್ಯಾರ. ಈಗ ನಾವು ವಸ್ತುಗಳು ತೊಗೊಂಡು ನಾವು ಪಂಚಾಯತ್ಗೆ ಬಂದೇವು, ಹೋರಾಟ ಮಾಡ್ಲತ್ತಿದ್ದೇವೆ ಇಲ್ಲಿ. ನೋಡಿ, ಅಂದರೆ ನಮಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕೆ ಜಾಗವನ್ನು ನೀಡ್ತಿಲ್ಲ, ಹಾಗಾಗಿ ನಮ್ಗೆ ಹಿಂಗೆ ಪ್ರಾಬ್ಲಮ್ ಆಗ್ತದೆ. ಅದೇ ರೀತಿ ಮಹಿಳೆಯರಿದ್ದಾರೆ ನೋಡಿ, ಅವ್ರು ಟಿಫನ್ ಬಾಕ್ಸ್ನೆಲ್ಲ ಹಿಡ್ಕೊಂಬಂದಿದ್ದಾರೆ. ಏನೋ ಟಿಫನ್ ಬಾಕ್ಸ್ನ ಹಿಡ್ಕೊಂಬಂದು ಏನು ಪಂಚಾಯತ್ ಮುಂದೆ ಹೋರಾಟವನ್ನು ಮಾಡ್ತಿದ್ದಾರೆ. ಮಾತಾಡ್ತೀನಿ ಬರೇಮ್ಮ, ಏನಾಗ್ಯದ್ರಿ, ಯಾಕೆ ಬಂದಿರಿ ಇಲ್ಲಿ ಪಂಚಾಯತಿಗೆ? ಸರ್ ನಾವು ಕೆಲ್ಸಕ್ಕೆ ಹೋಗಿದ್ದೇವ್ರಿ ಸರ್, ಕೆಲ್ಸಕ್ಕೆ ಮಾಡ್ತಿದ್ದೇವೆ. 1 ವಾರ ಆಯ್ತು. 1 ವಾರದಾಗ ದುಡ್ಡು ಇವತ್ತು ಬರ್ತದ, ಎಂದಕ್ಕೆ ಬರಲ್ದಂದು ನಾವು ಕೆಲಸ ಮಾಡಿದ್ದೆವು. ಇವತ್ತು ಫೈನಲ್ ಆಗ್ಯದ 150 ರೂಪಾಯಿ ನಮಗೆ ಕೂಲಿ ಹಾಕ್ಯಾರಿ ಸರ್. 380 ರೂಪಾಯಿದಾಗ 380 ರೂಪಾಯಿದಾಗ ಹಾಕಿದ್ರು ಸರ್. ಘಟ್ ಅದ, ನಮಗೆ ಕೈ ಹತ್ತಲತ್ತದ, ಕಾಲಿಗೆ ಹತ್ತಲತ್ತದ, ಜರ ಥೋಡೆ ಕಮ್ಮಿ ಅದ. ಅದಕ್ಕೆ ಅದ್ರ ನಿಮಗೆ 20 ರೂಪಾಯಿ ಹಾಕ್ತೇವು, 100 ರೂಪಾಯಿ ಹಾಕ್ತೇವೆ ಅಂತ ನಮಗೆ ಅಂದಿಸ್ಲತ್ತಾರ. ಜೈ ಸಾಬರ್ರಿ ಸರ್. ಅಲ್ಲ, ಈಗ ಅವ್ರು ಮನೆಯಿಂದ ಕೊಡ್ತಾರಂತ ಹೆಂಗೆ ನಿಮಗೆ? ಅಲ್ಲಮ್ಮ, ಅಲ್ಲ ಒಂದು ಸ್ವಲ್ಪ ಈಗ ಅವ್ರೇನು ಮನೆಯಿಂದ ಕೊಡಕ್ತಾರ, ಹೆಂಗೆ ನಿಮಗೆ 20 ರೂಪಾಯಿ ಕೊಡ್ತೀವಿ, 30 ಕೊಡ್ತೀವಿ ಅನ್ನಕ್ಕೆ ಸರ್ಕಾರ ಕೊಟ್ಟೆ? ಸರ್ಕಾರ ಕೊಡತ್ತದ್ರಿ ಸರ್ ನಮಗೆ ಅನ್ನದಾನ. ನೀವು ಬರಗಾಲ ಬಂದದಂತ ಸರ್ಕಾರ ಹತ್ತಿದ್ರೆ ನಮಗೆ ಇವ್ರು ಹಿಂಗೆ ಮಾಡ್ತಾರ್ರಿ ಸರ್. ನಾವೀಗ ಹ್ಯಾ ಮಾಡಿದ್ರೆ ನ್ಯಾಯ ಕೊಡಂತ ಪಂಚಾಯತ್ಗೆ ಬಂದೇವ್ರಿ ಸರ್, ಜೈ ಸಾಬರ್ ಬಲಿಕ್ಕೆ. ಈಗ ನಾವು ನ್ಯಾಯ ಸರ್ಕಾರದವ್ರು ಕೊಟ್ಟರು, ಇವ್ರು ನಿಮಗೆ ಪಂಚಾಯತ್ ನಿಮ್ಗೆ ರೊಕ್ಕ ಕೊಡೋಲ್ಲ ಅಂತ ಹೇಳಕ್ತೀರಿ? ಜೈ ಸಾಬರ್ ನಾವು ಓಟ್ ಹಾಕಿದೇವ್, ನಿಮಗೆ 150 ಹಾಕಿದೇವ ಅಂತ ಹೇಳ್ತಾರ. ಹಿಂಗ್ ಸಾಬ್ರೆ ನಾವು ಅವ್ರಿಗೆ ಏನಾರ ಕೇಳಿದ್ರೆ ನೀವು ನಾಳೆಗೆ ಬರ್ಬೇಡ್ರಿ, ನೀವು ಮನೆಯಾಗಿರ್ರಿ ಸರ್. ಇದು ಏನ್ ಮಾತದ ನಮ್ಗ? ಒಬ್ಬೊಬ್ರು ಮಾತಾಡ್ರಿ, ನೀವ್ ಹೇಳ್ರಮ್ಮ. ನೋಡ್ರಿ ಸರ್, ಕೆಲಸ ಮಾಡತ್ತೇವ, ಕಲ್ ಕಬಡ್ಡಿ ಹತ್ಯದ ಕಮ್ಮಿ ಆಗ್ಯದ. ಕಮ್ಮಿ ಆದ್ರೆ ದುಡ್ಡು ಕಮ್ಮಿ ಹಾಕ್ಯಾರ, ನಮಗೆ ಕೈ ಕಾಲಿಗೆ ಹತ್ತಲತ್ತದ. ಗಟ್ಟನ್ ಜಾಗ ತೋರಿಸ್ಬೇಡ್ರಿ, ಮೆತ್ತನ್ ಜಾಗ ತೋರಿಸ್ರಿ ಅಲ್ಲದ ಸರ್. ಅದಕ್ಕೆ ದುಡ್ಡು ಕಮ್ಮಿ ಹಾಕಿನ ಕಡೆ ಇಲ್ಲಿಗೆ ಬಂದು ಹೋರಾಟ ಮಾಡತ್ತಿದ್ದೆವು. ನೋಡಿ, ಇದಿಷ್ಟು ಇಲ್ಲಿನ ಜನರ ಮಾತಾಗಿತ್ತು. ಅಂದರೆ ಗಟ್ಟಿ ಜಾಗದಲ್ಲಿ ನಿಲ್ಸಿದ್ದಾರೆ, ಒಂದು ಸ್ವಲ್ಪ ಕಡಿಮೆ ತೆಗ್ದಿದ್ದೀವಿ, ಹಾಗಾಗಿ ನಮಗೆ ದುಡ್ಡನ್ನ ಕಡಿಮೆ ಕೊಟ್ಟಿದ್ದಾರೆ. ಸರ್ಕಾರ ಅಧಿಕಾರಿಗಳಿಗೆ ಏನಕ್ಕೆ ಕೊಟ್ಟಿದೆ, ಗೂಳೆ ಹೋಗೋದನ್ನು ನಿಂದಿರಿಸಬೇಕು ಅಂತೇಳಿ 380 ರೂಪಾಯಿ ಕೊಡ್ತೀವಿ ಅಂತ ಉಸ್ತುವಾರಿ ಸಚಿವರು, ಪಂಚಾಯತ್ ರಾಜ್ ಸಚಿವರು ಹೇಳಿದರು. ನೀವು ಗಟ್ಟಿ ಜಾಗದಲ್ಲಿ ನಿಲ್ಲಿಸಿ ಬರದೇ ಇದ್ದರೆ ಅದು ಅವ್ರ ಸಮಸ್ಯೆ ಅಲ್ಲ. ಅವರು ಒಂದು ವೇಳೆ ನೀವು 150 ಕೊಡ್ತೀನಿ, 50 ಕೊಡ್ತೀನಿ, 20 ಭಿಕ್ಷೆ ಕೊಡೋ ರೀತಿಯಾಗಿದ್ದರೆ ಅವ್ರು 500-600 ರೂಪಾಯಿಗೆ ಮಂಗಳೂರು, ಗೋವಾನೋ, ಹೈದರಾಬಾದ್ಗೋ ಕೆಲಸ ಮಾಡ್ತಿದ್ರು. ನೀವು ಆ ಗೂಳೆ ಹೋಗೋದನ್ನು ತಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು VBG ರಾಮ್ಜಿ ಯೋಜನೆಯಲ್ಲಿ 380 ಕೊಡ್ತೀನಿ ಅಂತೇಳಿ ಇವ್ರಿಗೆ ಕರ್ಕೊಂಡೋಗಿ 50-100 ಭಿಕ್ಷಕರಿಗೆ ಕೊಟ್ಟೋ ರೀತಿ ಕೊಡೋಕೆ ಹೋದ್ರೆ ಈ ಜನ ಈ ರೀತಿ ಏನೋ ಆಕ್ರೋಶ ಭರಿತರಾಗಿ ಇಲ್ಲಿ ನಿಂತಿದ್ದಾರೆ. ನಾಳೆ ಕಲ್ ತಗೊಂಡು ಹೊಡೆದ್ರು, ಅಧಿಕಾರಿಗಳಿಗೆ ಹೊಡೆದ್ರು ಅಚ್ಚರಿ ಪಡಬೇಕಾಗಿಲ್ಲ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಈ ಸಮಸ್ಯೆ ಏನಿದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ, ಉಸ್ತುವಾರಿ ಸಚಿವರು ಕೂಡ ಈ ಬಗ್ಗೆ ಗಮನ ಹರಿಸಿ ಬಗೆಹರಿಸೋಕೆ ಎಂಬುದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್ ಬೀದರ್.